ಗೋಹತ್ಯೆ ಪ್ರಕರಣ ಸಂಬಂಧ ಭುಗಿಲೆದ್ದ ಆಕ್ರೋಶ. ಪೊಲೀಸ್ ಠಾಣೆ ಮುಂದೆ ಹಿಂದೂಪರ ಸಂಘಟನೆಗಳ ಪ್ರತಿಭಟನೆ. ಹಾವೇರಿ ಜಿಲ್ಲೆಯ ಹಾನಗಲ್ಲು ತಾಲೂಕಿನ ಅಕ್ಕಿ ಆಲೂರಿನಲ್ಲಿ ಗೋಹತ್ಯೆ ಮಾಡಲಾಗಿದೆ ಎಂದು ಆರೋಪಕ್ಕೆ ಸಂಬಂಧಿಸಿದಂತೆ ಎರಡು ಸಮುದಾಯಗಳ ನಡುವೆ ದೂರುಗಳು ದಾಖಲಾಗಿದೆ. ಈ ಸಂಬಂಧ ಹಿಂದೂ ಜಾಗರಣಾ ವೇದಿಕೆಯ ಇಬ್ಬರು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಕೇವಲ ಇಬ್ಬರು ಕಾರ್ಯಕರ್ತರನ್ನ ಮಾತ್ರ ಬಂಧಿಸಿರೋದನ್ನ ಖಂಡಿಸಿ ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರು ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಪೊಲೀಸ್ ಠಾಣೆ ಎದುರು ಹಲಗೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಪೊಲೀಸ್ ಠಾಣೆ ಆವರಣದಲ್ಲಿ ಜಮಾಯಿಸಿದ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಇತರ ಹಿಂದೂ ಸಂಘಟನೆಗಳ ಮುಖಂಡರು ಹಿಂದೂಗಳ ಮೇಲಿನ ಹಲ್ಲೆ ಹಾಗೂ ಹಿಂದೂಗಳ ಮೇಲೆಯೇ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹಿಂದೂಗಳ ಮೇಲಿನ ದೂರನ್ನಾಧರಿಸಿ ಆರೋಪಿತರನ್ನ ಹುಡುಕಿ ತರುವ ಪೊಲೀಸರು ಇನ್ನೊಂದು ಸಮುದಾಯದವರನ್ನ ಊರಿನಲ್ಲಿಯೇ ಇದ್ದರೂ ಏಕೆ ಹಿಡಿಯುವುದಿಲ್ಲ, ಇದು ಹಿಂದೂಗಳ ಮೇಲೆ ಇಂತಹ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಅಕ್ಕಿ ಆಲೂರಿನ ಬಕ್ರೀದ್ ಹಬ್ಬದ ನಿಮಿತ್ತ ನಮ್ಮ ಹಿಂದೂ ಕಾರ್ಯಕರ್ತರು ಅಲ್ಲಿ ಆಕಳ ಮತ್ತು ಎತ್ತುಗಳನ್ನು ಹತ್ಯೆ ಮಾಡ್ತಕ್ಕಂಥ ಘಟನೆಯನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ನಿಮಗೆ ಲೊಕೇಶನ್ ಶೇರ್ ಮಾಡಿರಿ ಅನ್ನೋದು ಇಲಾಖೆಯವರು ಕೂಡ ಇವರು ದೂರು ಕೊಡೋಕ್ಕೆ ಬಂದವ್ರನ್ನ ಅಲ್ಲಿ ದಾರಿಯಲ್ಲಿ ಅವ್ರಿಗೆ ಯಾರ್ಯಾರು ದೂರು ಕೊಡೋಕ್ಕೆ ಬಂದಾರ ಅನ್ನೋದು ಮಾಹಿತಿ ಹಾಕಿರ್ಬೇಕು. ಇವರು ಆ ಮಾಹಿತಿ ಹಾಕಿದ್ರ ಮೇಲೆ ಆ ಗಾಡಿಯಿಂದ ಬರ್ತಕ್ಕಂಥ ಎರಡು ಹುಡುಗರನ್ನ ಸಿಕ್ಕಾಪಟ್ಟೆ ಹೊಡೆದು ಅವರಿಗೆ ಒಬ್ಬನ ಯಾರೋ ತಪ್ಪಿಸ್ಕೊಂಡೋಗ್ಯಾನ ಪ್ರಾಣ ಭಯದಿಂದ. ಅಂಥ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ ಅಲ್ಲೇ ಅವರಿಗೆ ಹೀನಾಮಾನ ಬೈದಿರ್ತಕ್ಕಂಥ ನಿದರ್ಶನ ಇದ್ದರೂ ಕೂಡ ಇಲಾಖೆಯವರು ರಾಜಕೀಯ ವ್ಯವಸ್ಥೆಗೆ ಒತ್ತಡಕ್ಕೊಳಗಾಗಿ ಅವ್ರ ಮೇಲೆ ಯಾವುದೇ ಥರದ ಕೇಸ್ಗಳನ್ನು ದಾಖಲೆ ಮಾಡ್ದೇನೆ ಯಾರು ನಿರಪರಾಧಿಗಳಿದ್ದರು ಅಪರಾಧಿಗಳನ್ನು ಹೊರಗೆ ಬಿಟ್ಟು ನಿರಪರಾಧಿಗಳಿಗೆ ಅವರು ಹೇಳ್ದಂಗೆ ಕೇಸ್ ಬರ್ಕೊಂಡು ಹಾಫ್ ಮಾಡ್ರೆ ಕೇಸ್ ಹಾಕಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ದುರಂತ. ಅಲ್ಲಿ ಯಾವುದೊಂದು ಯಾರು ಸ್ಟೇಷನ್ವರೆಗೆ ಹೇಳಕ್ಕೆ ಬರ್ಲಿಕ್ಕೆ ಕಾರಣ ಆಗಿದ್ರು ಹಿಂದೂ ಕಾರ್ಯಕರ್ತರು ಈ ಯಾರು ಜಾನುವಾರುಗಳ ಹತ್ಯೆ ಆಗ್ತತಿ ಅಂತ ಘಟನೆಯನ್ನು ಒಪ್ಪಿಸ್ಲಿಕ್ಕೆ ಬರಕತ್ತಿದ್ರು ಅವ್ರನ್ನ ಸಿಗಂದೂರು ದೇವಸ್ಥಾನಕ್ಕೆ ಹೋದವ್ರನ್ನ ಹಿಡ್ಕೊಂಬಂದು ಒಳಗೆ ಹಾಕಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಮನಸ್ಸು ಬರ್ತೈತಿ. ಆದರೆ ಯಾರು ಅಪರಾಧಿಗಳಿದ್ರು ಅವ್ರನ್ನ ಹೊರಗೆ ಬಿಟ್ಟು ಇವತ್ತಿಗೂ ಕೂಡ ಯಾರನ್ನು ಬಂಧನೆ ಮಾಡಲಿಕ್ಕೆ ನಮ್ಮ ನಿರಪರಾಧಿಗಳನ್ನು ಇವತ್ತು ಸಿಗಂದೂರು ದೇವಸ್ಥಾನಕ್ಕೆ ಹೋದವ್ರನ್ನ ಕುಟುಂಬ ಸಮೇತ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರಕ್ಕೆ ಮನಸ್ಸಾಗ್ತೈತಿ. ಇವರಿಗೆ ಇಲ್ಲೇ ಊರಾಗಿದ್ದ ಪೋಖ್ರಿಗಳ್ನ ಇಲ್ಲೇ ಅವ್ರ ಊರಾಗ ಇದ್ದಂಥ ಪೋಖ್ರಿಗಳ್ನ ತಗೊಂಬರೋ ಸಾಮರ್ಥ್ಯ ನಮ್ಮ ಇಲಾಖೆಗಿಲ್ಲ. ಒಂದು ಕಡೆ ಒಂದು ನ್ಯಾಯ ಅಂದ್ರೆ ನಾವು ಒಪ್ಪೋದಿಲ್ಲ ಸರ್. ಈಗ ಇದರಿಂದ ಹಿಂದಿನ ವಾರ ನಡೆದಾಗ ಒಂದು ತಿಂಗಳಿಂದ ನಾವು ಆಡೂರ ಕಂಪ್ಲೇಂಟ್ ಕೊಟ್ಟಿವಿ. 15 ದಿವಸ ಇದೇ CPI ಸಾಹೇಬ್ರ ಹತ್ರ ಹೋದ್ವಿ. ನಾವು ಒಬ್ಬರನ್ನೂ ಅರೆಸ್ಟ್ ಮಾಡಲಿಲ್ಲ. ಹಂಗಾರೆ ಅವ್ರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯನ ಹೇಳಿ, ನೀವು ಹೇಳಿ. ಹೀಗಾಗಿ ಅವ್ರು ಕರ್ಕೊಂಬರ್ಲಿ, ಅರೆಸ್ಟ್ ಮಾಡಲಿ, ಅವ್ರನ್ನ ನಾವು ಆರಾಮ ಹೇಳ್ತೀವಿ, ಏನು ತೊಂದರೆ. ಆದ್ರೆ ಇಂಥ ಒಬ್ಬ ದಲಿತ ಯುವಕನಿಗೆ ಸಮಾಜಕ್ಕೋಸ್ಕರ ಜೀವ ಕೊಡಂಥ ಈ ಗೋಮಾತೆಗೋಸ್ಕರ ಹಗಲು ರಾತ್ರಿ ಹೋರಾಟ ಮಾಡ್ತಾವೆ ಹುಡುಗ. ಅಂಥವ್ನ ಮೇಲೆ ಇಂಥ ಅವಳನ್ನು ಮಾಡಿ ಇಂಥ ಕೇಸ್ ಹಾಕಿ ಅವ್ನು ಒಳಾಕಂಥದ್ದು ಏನು ಅವಶ್ಯಕತೆ ಇತ್ತು? ಇದು ಯಾರಾದ್ರೂ ರೇಪ್ ಮಾಡ್ಯಾನ, ಮರ್ಡರ್ ಮಾಡ್ಯಾನ, ಏನು ಮಾಡಿದಾನ ಅವನು? ಯಾಕೆ ಅವನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಆಯ್ತು, ನಮಗೆ ಹೇಳ್ಬೇಕಾಯ್ತು ಒಂದು ಮಾತು, ನಾವು ತಂದು ಕೊಡ್ತಿದ್ವಿ. ಇದು ತಪ್ಪು ಸರ್. ಇಲ್ಲ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಫಸ್ಟ್ ಬಂದ್ ಆಗ್ಬೇಕು. ಎಲ್ಲರಿಗೂ ಒಂದೇ ನ್ಯಾಯ ಮಾಡಿರಿ, ನಾವು ಖಂಡಿಸ್ತೀವಿ. ಈಗ ಅವ್ರನ್ನ ಮುಡ್ರು ಕರ್ಕೊಂಬನ್ರಿ, ಅವ್ರು ಯಾವಾಗ ಬರ್ತಾರೆ ಅವಾಗ ನಮ್ಮ ಮುಡ್ರು ತಂದು ನಾವು ಕೊಡ್ತೀವಿ. ಇನ್ನು ಶಿಗ್ಗಾವಿ CPI ಅನಿಲ ರಾಥೋಡ ಹಾಗೂ ಬಂಕಾಪುರ PSI ಶ್ರೀಶೈಲ ಕೆಂಚಣ್ಣನವರ ಪ್ರತಿಭಟನಾಕಾರರ ಬಳಿ ಮನವಿ ಮಾಡಿಕೊಂಡಿದ್ದು, 2 ದೂರುಗಳನ್ನಾಧರಿಸಿ ಪೊಲೀಸ್ 2 ತಂಡಗಳಲ್ಲಿ ಆರೋಪಿತರನ್ನ ಬಂಧಿಸುವ ಕಾರ್ಯ ಚಾಲನೆಯಲ್ಲಿದೆ. ಸಮಯಾವಕಾಶ ಕೊಡಿ, ಸದ್ಯಕ್ಕೆ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ದು, ಮಧ್ಯರಾತ್ರಿ ಹಿಂದೂಪರ ಸಂಘಟನೆಕಾರರು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡರು. ಲೋಕೇಶ್ ರುಣಗಾರ್, ಪ್ರಜಾಶಕ್ತಿ TV, ಹಾವೇರಿ.